ಹಲೋ ಗೈಸ್, ಇವತ್ತು ನಾನು ಹೇಳಕೊಟ್ಟಿರೋ ಸ್ಕಾಲರ್ಶಿಪ್ ಯಾವ್ದಪ್ಪ ಅಂದ್ರೆ ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಅಂತ. ಇದು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅವ್ರು ಕೊಡ್ತಿದ್ದಾರೆ. ಇದಕ್ಕೆ ಎಲಿಜಿಬಲ್ ಏನೇನಪ್ಪ ಅಂದ್ರೆ ಪರ್ಸೆಂಟೇಜ್ ಮಾರ್ಕ್ಸ್ ಮುಖ್ಯವಾಗಿ. ಅದರಲ್ಲಿ ಬಾಯ್ಸ್ಗೆ 65%, ಗರ್ಲ್ಸ್ಗೆ 60%. ಇದರಲ್ಲಿ ಕ್ಯಾಟಗರಿ ಎ, ಕ್ಯಾಟಗರಿ ಬಿ, ಕ್ಯಾಟಗರಿ ಸಿ, ಕ್ಯಾಟಗರಿ ಡಿ ಅಂಡ್ ಕ್ಯಾಟಗರಿ ಇ ಒಟ್ಟು ಇಷ್ಟಿದೆ. ಇದರಲ್ಲಿ ಕ್ಯಾಟಗರಿ ಎ ಬಂದು 11th and 12th ಕ್ಲಾಸ್ ಅಂದರೆ PUC ಮಕ್ಕಳಿಗೆ, ಫಸ್ಟ್ PU ಮತ್ತು ಸೆಕೆಂಡ್ PU ಮಕ್ಕಳಿಗೆ. ಇದು 500 ಬಂದು ಬಾಯ್ಸ್ಗೆ, 700 ಬಂದು ಗರ್ಲ್ಸ್ಗೆ ಪರ್ ಮಂತ್. ನೆಕ್ಸ್ಟ್ ಟೋಟಲ್ ಅಮೌಂಟು 6,000 ಫಾರ್ ಬಾಯ್ಸ್ ಆ್ಯಂಡ್ 8,400 ಫಾರ್ ಗರ್ಲ್ಸ್. ನೆಕ್ಸ್ಟ್ ಕ್ಯಾಟಗರಿ ಬಿ ಬಂದರೆ ಇದು ITI ಸ್ಟೂಡೆಂಟ್ಸ್ಗೆ ಕೊಡ್ತಿದ್ದಾರೆ. ಗೌರ್ಮೆಂಟ್ ITIs ಹಾಗೆ ಪ್ರೈವೇಟ್ ITIs. ಅದರಲ್ಲಿ ಗೌರ್ಮೆಂಟ್ ITIsಗೆ 500, ಪ್ರೈವೇಟ್ ITIsಗೆ 700. ಟೋಟಲ್ ಅಮೌಂಟ್ 6,000 ಫಾರ್ ಗೌರ್ಮೆಂಟ್ ITIs ಆ್ಯಂಡ್ 8,400 ಫಾರ್ ಪ್ರೈವೇಟ್ ITIs. ನೆಕ್ಸ್ಟು ಕ್ಯಾಟಗರಿ ಸಿ, ಇದು ಗ್ರ್ಯಾಜುಯೇಟ್ ಕೋರ್ಸ್ ಅವ್ರಿಗೆ ಕೊಡ್ತಿದ್ದಾರೆ, ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ ಅವ್ರಿಗೆ. ಇದರಲ್ಲಿ ಗರ್ಲ್ಸ್ಗೆ 1,400 ಹಾಗೆ ಬಾಯ್ಸ್ಗೆ 1,100 ಪರ್ ಮಂತ್ ಕೊಡ್ತಿದ್ದಾರೆ. ಪರ್ ಇಯರ್ ಕ್ಯಾಲ್ಕುಲೇಟ್ ಮಾಡೋದಾದರೆ 16,800 ಹಾಗೆ ಬಾಯ್ಸ್ಗೆ 13,200 ಕೊಡ್ತಿದ್ದಾರೆ. ಅದರಲ್ಲಿ ಫಿಸಿಕಲ್ ಡಿಸೇಬಲ್ ಪರ್ಸನ್ಗೆ 1,500 ಆ್ಯಂಡ್ ಎಕ್ಸ್ ಸರ್ವಿಸ್ ಮೆನ್ಗೆ 1,500 ಹಾಗೆ ವಿಡೋರ್ಗೂ ಸಹ 1,500 ಪರ್ ಮಂತ್ ಕೊಡ್ತಿದ್ದಾರೆ. ಅದರಲ್ಲಿ ಪರ್ ಇಯರ್ಗಾದರೆ 1,500 ಅಂಕೆ 18,000 ರೂಪೀಸ್ ಆಯಿತು. ನೆಕ್ಸ್ಟು ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಿಗೆ ಬಂದರೆ ಗರ್ಲ್ಸ್ಗೆ 1,800, ಬಾಯ್ಸ್ಗೆ 1,500 ಪರ್ ಮಂತ್ ಕೊಡ್ತಿದ್ದಾರೆ. ಪರ್ ಇಯರ್ ಕೌಂಟ್ ಮಾಡೋದಾದರೆ ಗರ್ಲ್ಸ್ಗೆ 21,600 ಹಾಗೆ ಬಾಯ್ಸ್ಗೆ 18,000 ರೂಪೀಸ್ ಸಿಗ್ತಿದೆ. ನೆಕ್ಸ್ಟು ಫಿಸಿಕಲಿ ಡಿಸೇಬಲ್ ಪರ್ಸನ್ಸ್ಗೆ 1,800 ರೂಪೀಸ್ ಪರ್ ಮಂತ್ ಕೊಡ್ತಿದ್ದಾರೆ. ಹಾಗೆ ಟೋಟಲ್ 21,600. ಹಾಗೆ ವಿಡೋಸ್ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಬಂದರೆ 1,800 ಪರ್ ಮಂತ್ ಆ್ಯಂಡ್ 21,600 ಫಾರ್ ಪರ್ ಇಯರ್. ನೆಕ್ಸ್ಟು ಡಿಪ್ಲೊಮೊ ಕೋರ್ಸಿಗೆ ಬಂದರೆ ಬಾಯ್ಸ್ಗೆ 1,000, ಗರ್ಲ್ಸ್ಗೆ 1,200. ಬಾಯ್ಸ್ಗೆ ಪರ್ ಇಯರ್ 12,000 ಆ್ಯಂಡ್ ಗರ್ಲ್ಸ್ಗೆ 14,400. ಕ್ಯಾಟಗರಿ ಈಗ ಬಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಹಾಗೆ ಮೆಡಿಕಲ್ ಕೋರ್ಸ್ ಸ್ಟೂಡೆಂಟ್ಸ್ಗೆ ಸಿಗ್ತಿದೆ. ಮೆಡಿಕಲ್ ಕೋರ್ಸ್ ಸ್ಟೂಡೆಂಟ್ಸ್ಗೆ ಬಾಯ್ಸ್ಗೆ 2,400 ಹಾಗೆ ಗರ್ಲ್ಸ್ಗೆ 3,000. ಬಾಯ್ಸ್ಗೆ ಬಂದು 30,000 ಪರ್ ಇಯರ್ ಸಿಗುತ್ತೆ. ಹಾಗೆ ಗರ್ಲ್ಸ್ಗೆ ಬಂದು 36,000 ರೂಪೀಸ್ ಪರ್ ಇಯರ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಇಂಜಿನಿಯರಿಂಗ್ ಕೋರ್ಸಿಗೆ ಬಂದರೆ ಸೇಮ್ ಬಾಯ್ಸ್ಗೆ 2,500 ಆ್ಯಂಡ್ ಗರ್ಲ್ಸ್ಗೆ 3,000. ನೆಕ್ಸ್ಟು ಹಾಸ್ಟೆಲ್ ಓದ್ತಿರೋ ಸ್ಟೂಡೆಂಟ್ಸ್ಗೆ ಅಮೌಂಟು ITI ಗ್ರ್ಯಾಜುಯೇಟ್ UG ಹಾಗೆ PG ಮಾಡ್ತಿದ್ರೆ 1,200 ಪರ್ ಮಂತ್. ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಮಾಡ್ತಿದ್ರೆ 1,800. ಇಷ್ಟು ನಾನೀಗ ಹೇಳಿದ್ದು ಎಲಿಜಿಬಿಲಿಟಿ ಏನೇನು ಬೇಕು, ಹಾಗೆ ಯಾವ್ಯಾವ ಕೋರ್ಸ್ ಅವ್ರು ಅಪ್ಲೈ ಮಾಡ್ಬೋದು ಅಂತ. ಈ ಸ್ಕಾಲರ್ಶಿಪ್ ಹೇಗೆ ಬರುತ್ತೆ ಮತ್ತು ಹೇಗೆ ಅಪ್ಲೈ ಮಾಡಬೇಕು ಮತ್ತು ಅಪ್ಲೈ ಮಾಡಿದ್ರೆ ನಮ್ಗೆ ಹೇಗೆ ಸಿಗುತ್ತೆ, ಇದ್ರ ಡೀಟೇಲ್ಸ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮ್ಗೇನಾದರೂ ಒಂದು ಕ್ಲಾರಿಫಿಕೇಶನ್ ಬೇಕಾಗಿದ್ರೆ ಕಮೆಂಟ್ ಮಾಡಿ.